ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಸನದಲ್ಲಿ ಮತ್ತಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರೀತಂ ಗೌಡ ಆಪ್ತರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಟೀಮ್. ಪ್ರಜ್ವಲ್ ಪೆನ್ ಡ್ರೈವ್ ಈಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹಾಸನದಲ್ಲಿ ಮತ್ತಿಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪ್ರೀತಂ ಗೌಡ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಈ ಆಪ್ತರನ್ನ ಈಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬಿಜೆಪಿ ಕೊರಳಿಗೂ ಈ ವೈರಲ್ ಪ್ರಕರಣ ಸುತ್ತಕೊಳ್ತಾ ಇದೆ. ಲಿಖಿತ್ ಗೌಡ, ಯಲಗುಂದ ಚೇತನ್ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ಈಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಪ್ರೀತಂ ಗೌಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಚೇತನ್ ಹಾಗೆ ಪ್ರೀತಂ ಗೌಡ ಜೊತೆ ಒಡನಾಟವನ್ನ ಹೊಂದಿದ್ರಂತೆ ಲಿಖಿತ್ ಗೌಡ. ಹಾಸನ ಸೆನ್ ಠಾಣೆಯಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಸನ ಎಎಸ್ಪಿ ತಮ್ಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ. ವಿಡಿಯೋ ಕೊಟ್ಟಿದ್ದು ಯಾರು, ನಿಮ್ಗೆ ಹೇಗ್ ಸಿಕ್ತು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೇಲ್ನೋಟಕ್ಕೀಗ ಬಿಜೆಪಿಯ ಒಳ ಮಸಲತ್ತು ಎದ್ದು ಕಾಣ್ತಾ ಇರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಅದರಲ್ಲೂ ಈ ಇಬ್ಬರು ಬಂಧಿಸಲ್ಪಟ್ಟಿದ್ದಾರಲ್ಲ, ಚೇತನ್ ಹಾಗೆ ಲಿಖಿತ್ ಗೌಡ, ಇವರು ಪ್ರೀತಂ ಗೌಡ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಬಟ್ ಪ್ರೀತಂ ಗೌಡ ಅವ್ರ ಜೊತೆ ಯಾವ ರೀತಿ ಸಂಪರ್ಕದಲ್ಲಿ ಇದ್ರು ಅಥವಾ ಕೆಲಸಕ್ಕೆ ಅಂತ ಸೇರ್ಕೊಂಡು ಆ ಕೆಲಸವನ್ನ ಉದ್ದೇಶಪೂರ್ವಕವಾಗಿ ಇವರ ಕೈಯಲ್ಲಿ ಮಾಡಿಸಲಾಗಿದೆಯಾ, ಹೇಗ್ ಸಿಕ್ತು ಅಥವಾ ಯಾವ ರೀತಿ ಇದನ್ನ ಸರ್ಕ್ಯುಲೇಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈಗ ಬಿಜೆಪಿಯ ಒಳ ಮಸಲತ್ತು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಚೇತನ್ ಹಾಗೆ ಲಿಖಿತ್ ಗೌಡ ಯಾರು, ಇವ್ರಿಗೆ ಹೇಗ್ ಸಿಕ್ತು, ಯಾವ ರೀತಿ ಸರ್ಕ್ಯುಲೇಟ್ ಮಾಡಿದ್ರು, ಈಗ ವಿಚಾರಣೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿಗಳನ್ನು ಹೇಳಿದಾರಾ, ಹೇಗೆ? ಚೈತ್ರ, ಖಂಡಿತವಾಗಿಯೂ ಪ್ರತಿದಿನ ಒಂದೊಂದು ರೀತಿಯಾದಂತಹ ತಿರುವು ಈ ಒಂದು ಪ್ರಕರಣಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ನಾವೇ ಕಾಣ್ತಿದ್ದೀವಿ. ಏಪ್ರಿಲ್ 22, 23ನೇ ತಾರೀಕಿನಂದು ಏನು ಪ್ರಕರಣ ದಾಖಲಾಗಿತ್ತು, ಹಾಸನದ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನವರ ಚುನಾವಣಾ ಏಜೆಂಟ್ ಆಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಎಂಬುವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ 5 ಜನರನ್ನ ದೂರುದಾರರಾಗಿ ಸೇರಿಸಿದ್ರು. ಆದ್ರೆ ಇದೀಗ ಮತ್ತೊಂದು ತಿರುವನ್ನ ಈ ಒಂದು ಪ್ರಕರಣ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊದಲು ಏನು ಕಂಪ್ಲೇಂಟ್ ನಲ್ಲಿ ಸೇರಿಸಲಾಗಿತ್ತು, ಕಾರ್ತಿಕ್ ಆಗಿರ್ಬೋದು ಮತ್ತೆ ಚೇತನ್ ಆಗಿರ್ಬೋದು, ಈ ರೀತಿಯಾದಂತಹ ಇನ್ನೂ 3 ಜನನ ಏನು ಕಂಪ್ಲೇಂಟ್ ನಲ್ಲಿ ಸೇರಿಸಿದ್ರು ಅವರೆಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ದಂತಹ ಎಲ್ಲ ಕಾರ್ಯಕರ್ತರುಗಳು. ಆದ್ರೆ ಇದೀಗ ಮತ್ತೊಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಇವತ್ತು ಏನು ವಿಚಾರಣೆಗೆ ಕರ್ಕೊಂಡ್ಬಂದು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ. ಅವರಿಬ್ಬರು ಕೂಡ ಪ್ರೀತಂ ಗೌಡರ ಸಹಚರರು ಎಂಬಂತದ್ದು ಈಗ ಹಾಸನದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಒಂದು ಚೇತನ್, ಯಲಗುಂದ ಚೇತನ್ ಎಂಬಂತವರು ಮಾಜಿ ಶಾಸಕ ಪ್ರೀತಂ ಗೌಡರ ಕಚೇರಿನಲ್ಲೇನೆ ಕೆಲಸ ಮಾಡ್ಕೊಂಡಿದ್ರು ಅನ್ನೋದು ಒಂದು ಮಾಹಿತಿ. ಇನ್ನೊಂದು ಲಿಖಿತ್ ಗೌಡ ಎಂಬಂತವರು ಪ್ರೀತಂ ಗೌಡರ ಸಹಚರರಾಗಿ ಸುಮಾರು ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿ ಹಾಸನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೀಗ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದ್ದು, ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇದ್ದಂತಹ ಆರೋಪಗಳು ಮತ್ತೀಗ ಮತ್ತೊಂದು ಟ್ವಿಸ್ಟ್ ಅನ್ನು ಪಡ್ಕೊಂಡು ಪ್ರೀತಂ ಗೌಡರು ಮತ್ತು ಬಿಜೆಪಿಯ ಕೆಲ ನಾಯಕರು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಎಂಬಂತದನ್ನ ಮೇಲ್ನೋಟಕ್ಕೆ ಈಗ ಗೊತ್ತಾಗುವಂತೆ ಕಾಣಿಸ್ತಿರ್ತಕ್ಕಂಥದ್ದು ನಾವೀಗ ನೋಡ್ತಿದ್ದೇವೆ. ಆದ್ರೆ ಈ ಪ್ರಕರಣದಿಂದ ಯಾರಿದ್ದಾರೆ ಎಂಬುದು ಎಸ್ಐಟಿಯ ತಂಡದ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಇವತ್ತು ಹಾಸನದ ಅಡಿಷನಲ್ ಎಸ್ಪಿ ಆಗಿರ್ತಕ್ಕಂಥ ತಮ್ಮಯ್ಯನವರ ನೇತೃತ್ವದಲ್ಲಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಿದೆ. ಹಾಸನದ ಸೆನ್ ಠಾಣೆಯಲ್ಲಿ ಈಗ ವಿಚಾರಣೆ ನಡೆಸಿದ್ದಾರೆ. ಎಸ್ಐಟಿ ಬೆಂಗಳೂರಿನ ತಂಡ ಹಾಸನದ ಹಲವಾರು ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಈ ಒಂದು ವಿಚಾರಣೆ ನಡೆಸ್ತಾ ಇದ್ದು, ಮುಂದೆ ಯಾವೆಲ್ಲ ಹಂತಕ್ಕೆ ಈ ಒಂದು ಪ್ರಕರಣ ಹೋಗುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಚೈತ್ರ, ಕೃಷ್ಣಮೂರ್ತಿ, ಈಗ ಈ ಚೇತನ್ ಹಾಗೆ ಲಿಖಿತ್ ಗೌಡ ಅನ್ನೋರಿಗೆ ಈ ಪೆನ್ ಡ್ರೈವ್ ಹೇಗ್ ಸಿಕ್ತು, ಯಾರು ಕೊಟ್ರು, ಹಾಗೆ ಇವ್ರ ಬೆನ್ನಿಗೆ ಯಾರು ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆ? ಈಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ, ಬಟ್ ಇವರನ್ನ ಬಂಧಿಸಬೇಕು ಅಥವಾ ಇವರೇ ಇದನ್ನ ಸರ್ಕ್ಯುಲೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಸ್ಐಟಿ ಟೀಮ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ, ಹೇಗೆ? ಅದೇ ಚೈತ್ರ, ಏನು ವಕೀಲ ದೇವರಾಜೇಗೌಡರು ಏನು ಸುದ್ದಿಗೋಷ್ಠಿಯೊಂದನ್ನ ಬೆಂಗಳೂರಲ್ಲಿ ಮಾಡಿ ವಿಡಿಯೋವನ್ನ ವೈರಲ್ ಮಾಡಿದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ. ಅದರ ಜೊತೆಯಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ ಎಂಬಂತ ಆರೋಪವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಈಗ ಮತ್ತೊಂದು ವಿಚಾರ ಈಗ ನಮಗೆ ತಿಳಿತಾ ಇರತಕ್ಕಂಥದ್ದು, ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿಯ ಮುಖಂಡರ ಸಹಚರರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬಂತ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಹಾಸನ ಪೊಲೀಸರು ಕೂಡ ಈಗ ತನಿಖೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಸುಮೋಟೋ ಕೇಸನ್ನ ದೂರನ್ನ ದಾಖಲಿಸಿಕೊಂಡು ಈ ಒಂದು ಪ್ರಕರಣವನ್ನ ಈಗ ತನಿಖೆಯನ್ನ ಶುರು
ಶುರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಹಿಂದೆ ಯಾರ ವಿರುದ್ಧವಾಗಿ 5 ಜನಗಳ ವಿರುದ್ಧವಾಗಿ ಕಂಪ್ಲೇಂಟ್ ಏನು ಲಾರ್ಜ್ ಆಗಿತ್ತು, ಅದರಲ್ಲಿ ಕೋರ್ಟ್ ಕೂಡ ಈಗ ಅವರಿಗೆ ಬೇಲ್ ಅನ್ನ ರಿಜೆಕ್ಟ್ ಮಾಡಿದೆ. ಅದಾದ ನಂತರದಲ್ಲಿ ಅವರನ್ನು ಹೊರತುಪಡಿಸಿ ಇನ್ನಿಬ್ಬರನ್ನ ಕೂಡ ಇವತ್ತು ವಿಚಾರಣೆಗೆ ತೆಗೆದುಕೊಂಡಿರೋದ್ರಿಂದ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಎಂಬಂತದ್ದು ಇನ್ನೂ ಕೂಡ ವಿಚಾರಣೆ ನಡೆದಂತೆ, ತನಿಖೆ ಮುಂದುವರೆದಂತೆ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ನ ಕಡೆ ಇದ್ದಂತಹ ಏನು ವಿಡಿಯೋ ಹಂಚಿಕೆಯ ಬೊಟ್ಟು ಈಗ ಕಾಂಗ್ರೆಸ್ನ ಕಡೆಯಿಂದ ಬಿಜೆಪಿ ಕಡೆಗೆ ಟರ್ನ್ ಆಗಿರ್ತಕ್ಕಂಥದ್ದು ನಾವೀಗ ಗಮನಿಸ್ತಿರ್ತಕ್ಕಂಥದ್ದು, ಮತ್ತು ಇದು ಕೂಡ ಒಂದು ರೀತಿ ಅಚ್ಚರಿಯ ವಿಚಾರ. ಚೈತ್ರ, ಓಕೆ, ಧನ್ಯವಾದಗಳು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಸಿಬಿಐಗೆ ಕೊಡಬೇಕು, ಯಾರ್ಯಾರ ಹೆಸರು ಕೇಳಿ ಬರ್ತಿದೆ ಎಲ್ಲರ ವಿಚಾರಣೆ ಆಗಬೇಕು, ಡಿಕೆಶಿ ವಿಚಾರಣೆಯೂ ಕೂಡ ಆಗಲಿ ಅಂತ ಬೊಮ್ಮಾಯಿ ಅವರು ಆಗ್ರಹಿಸಿದ್ದಾರೆ. ಜೆಡಿಎಸ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅಶೋಕ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಕೆಲವರನ್ನ ಅನಗತ್ಯ ಸಿಲುಕಿಸುತ್ತಿದ್ದಾರೆ, ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ. ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೀಗೆ ಒಂಥರ ಆ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು, SIT ಪ್ರಥಮ ಕರ್ತವ್ಯ. ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾಯಿದ್ದಾರೆ. ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತಪ್ಪಿದೆ. ಅದಕ್ಕಾಗಿ SIT ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ, ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು, ಅದಕ್ಕೆ ಗಮನ ಕೊಡುವುದು ಸೂಕ್ತ. ವಿಚ್ ಹಂಟಿಂಗ್ ಕೈ ಬಿಡಬೇಕು ಅಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನೂ ವಿಚಾರಣೆ ಒಳಗೆ ಬರ್ತಾಗೆ ಸಂಪೂರ್ಣ ತನಿಖೆ ಆಗಿದೆ. ಅದಕ್ಕಾಗಿ ನಾವು ಹೇಳ್ತಿರೋದು CBI ಕೊಟ್ಟುಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗಿದೆ. ಈಗ ಯಾರು ಸಮರ್ಥನೆ ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾರೆ.